ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬರ್ಡ್ ಫ್ಲೂ ಕಾಣಿಸಿಕೊಂಡಿರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಹಕ್ಕಿ ಜ್ವರ ಭೀತಿಯಿಂದ ಕೋಳಿ ಸಾಕಾಣಿಕೆ ಕೇಂದ್ರಗಳು ಹಾಗೂ ಚಿಕನ್ ಅಂಗಡಿಗಳಲ್ಲೂ ಚಿಕನ್ ಮಾರಾಟ ಅಥವಾ ಕೊಂಡುಕೊಳ್ಳಬೇಕಾ ಬೇಡವಾ ಅನ್ನೋ ಅನುಮಾನ ಜನರಲ್ಲಿ ಮೂಡಿದೆ. ಅದಕ್ಕೆ ತಕ್ಕ ಸ್ಪಷ್ಟನೆ ನೀಡಿರುವ ಜಿಲ್ಲಾಧಿಕಾರಿ ರವೀಂದ್ರರವರು ಯಾವುದೇ ಚಿಕನ್ ಅಂಗಡಿಗಳನ್ನು ಬಂದ್ ಮಾಡಿಲ್ಲ, ಆರೋಗ್ಯವಂತ ಚಿಕನ್ ಸೇವನೆಗೂ ನಿರ್ಬಂಧ ಹೇರಿಲ್ಲ ಎಂದು ಎ ನ್ಯೂಸ್ ಟಿವಿಗೆ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಕಾಣಿಸ್ಕೊಂಡಿದೆ. ಅದಕ್ಕೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ನಿನ್ನೆ 4:15 ನಾನು ತುರ್ತು ಸಭೆಯನ್ನು ಕೂಡ ಆಲ್ರೆಡಿ ನಡೆಸಿಬಿಟ್ಟು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂಡರಲ್ಲಿ ನಾನೀಗ ಆಲ್ರೆಡಿ ಆದೇಶವನ್ನು ಕೂಡ ಹೊರಡಿಸಿದ್ದೀನಿ. ವರದಹಳ್ಳಿ ಗ್ರಾಮಕ್ಕೆ ನಾಕಾಬಂದಿಯನ್ನು ಕೂಡ ಹಾಕಿದ್ದೀವಿ. ಈಗ ಆಲ್ರೆಡಿ ಯಾವುದೇ ಹೊರಭಾಗದಿಂದ ಕೋಳಿಗಳನ್ನು, ಯಾವುದೇ ಹಕ್ಕಿಗಳನ್ನೇ ಆಗಲಿ ಕೋಳಿಗಳನ್ನೇ ಆಗಲಿ ಹೊರಭಾಗದಿಂದ ಹಳ್ಳಿಗೆ ತಗೊಂಡೋಗಂಗಿಲ್ಲ, ನಿರ್ಬಂಧವನ್ನು ಹೇರಿದ್ದೀವಿ. ಎಲ್ಲ ಐಸಿ ಆ್ಯಕ್ಟಿವಿಟೀಸನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಯಾಕೆಂದರೆ ಅದು ಹಕ್ಕಿ ಜ್ವರ ಬಂದಿದ್ದ ತಕ್ಷಣ ಭೀತಿ ಆಗೋದೇನು ಬೇಡ, ಗೊತ್ತಾಯ್ತಲ್ಲ, ಅದೊಂದು ವೈರಸ್ ಅಷ್ಟೇ, ಅದನ್ನು ನಾವು ಕಂಟ್ರೋಲಿಗೆ ತರ್ಬೋದು. ಹಾಗಾಗಿ ಯಾವ್ಯಾವ ಮನೆಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಆ ಎಲ್ಲರೂ ಕೂಡ ಆ ಕೋಳಿಗಳನ್ನು ನಿಗಾ ಇಟ್ಟಿದ್ದೀವಿ. ನಾವು ಯಾವ್ದಾದ್ರು ಕೋಳಿಗಳು ಮತ್ತೆ ಸಾಯ್ತಾ ಇದಾವೆ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ನಿಗಾ ಇಟ್ಕೊಂಡಿದ್ದೀವಿ. ಮುಂದುವರೆದು ಮಾತನಾಡಿದ ಡಿಸಿ ರವೀಂದ್ರ, ಹಕ್ಕಿ ಜ್ವರ ಕಾಣಿಸಿಕೊಂಡ ವರ್ತಹಳ್ಳಿಗೆ ಮಾತ್ರ ಹೊರಗಡೆಯಿಂದ ಹಕ್ಕಿ ಅಥವಾ ಕೋಳಿಗಳ ರವಾನೆಯನ್ನು ನಿಷೇಧಿಸಲಾಗಿದೆ. ಹಾಗೆಯೇ ಹೊರ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ಬರುವ ಕೋಳಿ ಹಾಗೂ ಕೋಳಿ ಗೊಬ್ಬರದ ಮೇಲೂ ನಿಗಾ ಇಡಲಾಗಿದೆ. ಎಲ್ಲ ಜಿಲ್ಲಾ ಗಡಿಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಗ್ರಾಮಗಳಲ್ಲಿ ಕೋಳಿಗಳು ಸತ್ತರೆ ಕೂಡಲೇ ಪಶು ವೈದ್ಯರಿಗೆ ಮಾಹಿತಿ ನೀಡಿ ಎಲ್ಲಿಯೂ ಹಕ್ಕಿ ಜ್ವರ ಹರಡದಂತೆ ಎಚ್ಚರ ವಹಿಸಲು ಬೇಕಾದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.